ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತಿನ ದಿನದಲ್ಲಿ ಮೂಲಂಗಿಯನ್ನು ನಾವು ಪಾಟಲ್ಲಿ ಹೇಗೆ ಬೆಳಿಬೇಕು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಅದಕ್ಕೆ ಬೇಕಾಗಿರುವ ಒಂದೊಳ್ಳೆ ಪಾಟಿಂಗ್ ಮಿಕ್ಸ್ನ ಸಹ ರೆಡಿ ಮಾಡ್ಕೊಳ್ಳೋದು ಎಲ್ಲದನ್ನು ತೋರಿಸ್ತೀನಿ. ಈಗ ಪಾಟ್ ಇಲ್ಲ ಅಂತ ಅಂದರೆ ನಾವು ಯಾವ ರೀತಿ ಬೆಳಿಬಹುದು, ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೋದು ಅಂತ ಅಂದರೆ ನೋಡಿ, ಒಂದು ಪೇಂಟ್ ಬಕೆಟ್, ಇದು ತುಂಬ ಹಳೆಯ ಬಕೆಟು, ಒಡೆದೋಗಿತ್ತು. ಅದನ್ನು ಇವಾಗ ತರಕಾರಿಗಳನ್ನು ಬೆಳೆಯೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಸರ್ತಿ ಪಾಟ್ ತುಂಬ ಚಿಕ್ಕದಾಗುತ್ತೆ ಮೂಲಂಗಿ ಬೆಳೆಯೋದಕ್ಕೆ. ಇದು ನಾನು ಮುಂಚೆ ಕಾಂಪೋಸ್ಟ್ ಬಿನ್ನಾಗಿ ಯೂಸ್ ಮಾಡ್ತಾ ಇದ್ದೆ, ಹಾಗಾಗಿ ಇದು ತುಂಬ ಹೋಲ್ಗಳು ಮಾಡಿದ್ದೀನಿ. ಕಾಂಪೋಸ್ಟ್ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ವಾ, ನನ್ನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಕಾಂಪೋಸ್ಟ್ ಬಿನ್ನ ಹೇಗೆ ರೆಡಿ ಮಾಡ್ಕೊಳ್ಬೇಕು, ನಮ್ಮ ಕಿಚನ್ ವೇಸ್ಟಲ್ಲಿ ಹೇಗೆ ಕಾಂಪೋಸ್ಟ್ ಮಾಡಬೇಕು ಅಂತ ವಿಡಿಯೋ ಇದೆ ಅಲ್ಲ, ಅದು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಈ ರೀತಿ ಹೋಲ್ ಯಾಕೆ ಮಾಡ್ಕೊಳ್ಬೇಕು, ಹೇಗೆ ಒಂದು ಪೇಂಟ್ ಬಕೆಟಲ್ಲಿ ನಾವು ಕಾಂಪೋಸ್ಟ್ನ ಮಾಡಬಹುದು ಅಂತ ಹೇಳಿ ಈ ಬಕೆಟನ್ನು ಬಳಸ್ತಾ ಇದ್ದೆ. ಈಗ ಬೇರೆ ಬಕೆಟ್ ಯೂಸ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಈಗ ಮೂಲಂಗಿಯನ್ನು ಬೆಳೆಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೋಲು ಬಾಟಮಲ್ಲಿ ಯಾವಾಗಲೂ ಇರಬೇಕು, ಯಾಕಂದರೆ ಎಕ್ಸೆಸ್ ಆಗಿರೋ ನೀರು ಡ್ರೈನ್ ಆಗಿ ಹೋಗೋದಕ್ಕೆ. ನಾವು ಇಲ್ಲಿ ಮೂಲಂಗಿ ಮಣ್ಣೊಳಗೆ ಬಿಡೋದ್ರಿಂದ ಒಳ್ಳೆ ಪಾಟಿಂಗ್ ಮಿಕ್ಸನ್ನು ಸಹ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಕಲ್ಲು ಕಡಿಮೆ ಆದಾಗ ನಾವು ಕಲ್ಲಿನ ಬದಲಾಗಿ ಈ ರೀತಿ ತೆಂಗಿನ ನಾರು, ತೆಂಗಿನ ಚಿಪ್ಪು ಇವುಗಳನ್ನು ಸಹ ಬಳಸಬಹುದು. ಇದಲ್ಲದೆ ಒಣಗಿದ ಎಲೆಗಳು, ರೆಟ್ಟಿನ ಪೀಸು ಅಂದರೆ ಕಾರ್ಡ್ಬೋರ್ಡ್ ಶೀಟ್ ಪೀಸು, ಇವುಗಳೇ ಯಾವುದನ್ನಾದರೂ ಸಹ ಬಳಸಬಹುದು. ಬಕೆಟು ಮೂಲಂಗಿ ಬೆಳೆಯೋದಕ್ಕೆ ಸ್ವಲ್ಪ ದೊಡ್ಡನೇ ಆಗಿರೋದ್ರಿಂದ ನಾನು ಬಾಟಮಲ್ಲಿ ಸ್ವಲ್ಪ ಈ ರೀತಿಯ ಹಾರ್ಡ್ ವಸ್ತುಗಳಿಂದ ಫಿಲ್ ಮಾಡ್ತೀನಿ. ಯಾಕೆಂದರೆ ನೀರು ಯಾವ ಕಾರಣಕ್ಕೂ ನಿಂತ್ಕೊಳ್ಬಾರ್ದು ಅಂತ ಹೇಳಿ ಅಷ್ಟೇ. ಆಲ್ರೆಡಿ ನನ್ನ ಹತ್ರ ಇರೋ ಮಣ್ಣು ಅಂಟು ಮಣ್ಣಾಗಿರೋದ್ರಿಂದ ಒಳ್ಳೆ ಪಾಟಿಂಗ್ ಮಿಕ್ಸ್ನ ಖಂಡಿತ ರೆಡಿ ಮಾಡ್ಕೊಳ್ತೀನಿ. ಆದರೆ ಅದರಲ್ಲೂ ಸಹ ನೀರು ನಿಲ್ಲಬಾರ್ದು, ಯಾವ ರೀತಿಯೂ ಕೆಳಗಡೆ ಹೋಲಲ್ಲಿ ಮಣ್ಣು ನಿಂತು ನೀರು ನಿಲ್ಲಬಾರ್ದು ಅಂತ ಹೇಳಿ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿ ರೆಡಿಯಾಗೋಷ್ಟೊತ್ತಿಗೆಲ್ಲ ಈ ಕಾರ್ಡ್ಬೋರ್ಡ್ ಶೀಟು ಕರ್ಗೋಗಿರುತ್ತೆ, ಅದನ್ನು ಕೂಡ ಗೊಬ್ಬರ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಡ್ಬೋರ್ಡ್ ಶೀಟ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಡೀಪ್ ಜಾಸ್ತಿ ಇರುತ್ತಲ್ವ, ಅದಕ್ಕೇ. ಪಾಟಲ್ಲೇ ಬೆಳಿಬೇಕು ಅಥವಾ ಗ್ರೋ ಬ್ಯಾಗೇ ಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ವೇಸ್ಟ್ ಅಂತ ಎಸೆಯುವಂಥ ಈ ರೀತಿ ಒಂದು ಪೇಂಟ್ ಬಕೆಟಿಂದ ಅಥವಾ ಯಾವುದಾದ್ರೂ ಒಡೆದೋಗಿರೋ ಟಬ್ಗಳಿಂದ ಸಹ ನಾವು ಬೆಳಿಬಹುದು. ಒಂದು ಅಂದಾಜಲ್ಲಿ ಮೂಲಂಗಿ ಎಷ್ಟು ಉದ್ದ ಬೆಳಿಬಹುದು ಅಂತ ಅಳತೆ ಮಾಡಿಕೊಂಡು 1 ಫೀಟ್ಗಿಂತ ಜಾಸ್ತಿ ಡೀಪ್ ಇಟ್ಕೊಂಡು ಕಾರ್ಡ್ಬೋರ್ಡ್ ಶೀಟ್ನ ಹಾಕಿದ್ದೀನಿ. ಇದಾದಮೇಲೆ ಇವಾಗ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ಅದನ್ನು ಹಾಕ್ತೀನಿ. ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟ್ ಕಲ್ಲುಗಳಿರೋದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಗೆಡ್ಡೆ ಮಣ್ಣೊಳಗೆ ಇರೋದ್ರಿಂದ ತುಂಬ ಒಳ್ಳೆ ಪಾಟಿಂಗ್ ಮಿಕ್ಸ್ ಬೇಕು ನಮಗೆ. ಯಾಕಂದರೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ನೀರಿನಂಶ ದೊರಕಬೇಕು. ಹೆಚ್ಚು ನೀರು ಉಳಿದ್ರೆ ಗೆಡ್ಡೆಯಲ್ಲಿ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಅದಲ್ಲೇ ಕೊಳೆತೋಗೋಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದೊಳ್ಳೆ ಪಾಟಿಂಗ್ ಮಿಕ್ಸು ಮೂಲಂಗಿ ಅಥವಾ ಕ್ಯಾರೆಟು, ಬೀಟ್ರೂಟು ಈ ರೀತಿ ತರಕಾರಿಗಳನ್ನು ಬೆಳೆಯೋದಕ್ಕೆ ಒಂದೊಳ್ಳೆ ಪಾಟಿಂಗ್ ಮಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ನಾನಿಲ್ಲಿ ಮಣ್ಣನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲುಗಳು ಇರೋದೆಲ್ಲ ಸಪ್ರೇಟ್ ಮಾಡಿಕೊಂಡು ಒಳ್ಳೆ ಉದುರುದ್ರಾಗಿರುವ ಮಣ್ಣನ್ನು ಮಾತ್ರ ಸಿಗೋ ಹಾಗೆ ಫಸ್ಟು ಮಣ್ಣನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನನ್ನ ಜೊತೆಲಿ ನೀವು ಸೀಡ್ಸ್ನ ಹಾಕಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಏನು ಗೊತ್ತಾ, ಒಟ್ಟಿಗೆ ಬೆಳೆಯೋಣ ಅಂತ ಹೇಳಿ, ಓಕೆನಾ. ಈ ಮೂಲಂಗಿನ ನಾವು ಒಂದು 65 to 70 ಡೇಸಲ್ಲಿ ಹಾರ್ವೆಸ್ಟ್ ಮಾಡಬಹುದು, ತುಂಬ ಬೇಗ ಹಾರ್ವೆಸ್ಟ್ ಮಾಡ್ಬೋದು. ನಾನೇನು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಈ ಮೂಲಂಗಿ, ಕ್ಯಾರೆಟು ಇವನ್ನೆಲ್ಲ ನಾವು ಹಸಿದಾಗಿ ತಿನ್ನಬಹುದು. ಈ ರೀತಿ ಹಸಿಯಾಗಿ ಯಾವುದನ್ನು ತಿಂತೀವಿ, ಅಟ್ಲೀಸ್ಟ್ ಸಲಾಡ್ಗಳಿಗೆ ಬಳಸುವಂತಹ ಇಂಥ ಹಸಿಯಾಗಿ ತಿನ್ನುವಂಥದ್ದನ್ನು ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಆರ್ಗ್ಯಾನಿಕ್ ಆಗಿ ಬೆಳಿಲೇಬೇಕು ಅಂತ. ಕುಕ್ ಮಾಡಿ ತಿನ್ನೋದನ್ನು ಬಿಟ್ಟು ಹಸಿಯಾಗಿ ತಿನ್ನೋದಾದ್ರೂ ಆರ್ಗ್ಯಾನಿಕ್ ಆಗಿರಲಿ ಅಂತ. ಹೀಗೆಲ್ಲ ಮಾಡೋದ್ರಿಂದ ಏನೋ 100 ವರ್ಷ ಬದುಕ್ತೀವಿ ಅಂತ ಅಲ್ಲ, ಆದರೆ ಇರೋಷ್ಟು ಟೈಮು ಕ್ವಾಲಿಟಿ ಆಫ್ ಲೈಫ್ನ ಲೀಡ್ ಮಾಡಬೇಕು, ಹೆಲ್ದಿಯಾಗಿರಬೇಕು. ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗ್ದೇ ಆರೋಗ್ಯವಾಗಿರಬೇಕು. ಇರೋಷ್ಟು ಟೈಮು ಒಳ್ಳೆ ಕ್ವಾಲಿಟಿ ಲೈಫ್ನ ಲೀಡ್ ಮಾಡಬೇಕು. ಯಾವಾಗಲೂ ಹುಷಾರಿಲ್ಲ ಅದು ಇದು ಆಗಬಾರ್ದಲ್ವ, ಹೆಲ್ತ್ ಚೆನ್ನಾಗಿರಬೇಕಲ್ಲ. ಅದಕ್ಕೋಸ್ಕರ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ, ಅಂದರೆ ಮೆಂಟಲ್ ಸ್ಟ್ರೆಸ್ ಇದ್ರೂ ಕೂಡ ಇದು ಕಡಿಮೆ ಆಗುತ್ತೆ. ಪ್ರಕೃತಿ ಜೊತೆಗಿನ ಒಡನಾಟ ಯಾವತ್ತೂ ನಮ್ಮನ್ನು ಖುಷಿಯಾಗಿಡತ್ತೆ.
ಹಾಗೆಯೇ ನಾನಿಲ್ಲಿ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮಣ್ಣನ್ನು ರೆಡಿ ಮಾಡ್ಕೊಂಡಾದಮೇಲೆ ಎಷ್ಟು ಪ್ರಮಾಣದಲ್ಲಿ ಮಣ್ಣಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಕೋಕೋಪೀಟ್ನ ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇರುವಂತಹ ಮಣ್ಣು ಒಳ್ಳೆ ಕ್ವಾಲಿಟಿದಾಗಿತ್ತು, ತುಂಬ ನೀಟಾಗಿ ಅದರಲ್ಲಿ ನೀರು ಬಸ್ದು ಹೋಗ್ತಾ ಇದೆ ಅಂತಂದರೆ ನೀವು ಕೋಕೋಪೀಟ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದರೆ ಒಂದು ಸರ್ತಿ ನೀರು ಹಾಕಿ ಚೆಕ್ ಮಾಡಿ ನೋಡಿ, ಅಂಟಂಟಿ ಆಗ್ತಾ ಇದೆ, ತುಂಬ ಬಿಗಿದ್ಕೊಳ್ಳುತ್ತೆ ಆ ಮಣ್ಣು ಅಂತ ಇತ್ತು ಅಂದರೆ ಕೋಕೋಪೀಟ್ನ ಬಳಸಿ. ಇಲ್ಲ ಅಂತಂದರೆ ಮರಳನ್ನು ಹಾಕಿ, ಭತ್ತದ ಹೊಟ್ಟನ್ನು ಹಾಕಿ, ಮರದ ಹೊಟ್ಟನ್ನು ಹಾಕಿ, ಯಾವುದನ್ನಾದರೂ ಬಳಸಿ. ಕಾನ್ಸೆಪ್ಟ್ ಏನು ಅಂತಂದರೆ ಮಣ್ಣು ಅಂಟಾಗಬಾರ್ದು, ಬಿಗಿದ್ಕೊಳ್ಬಾರ್ದು. ಎಸ್ಪೆಷಲಿ ಗೆಡ್ಡೆಗಳು ಆಗುವಂತಹ ತರಕಾರಿಗಳಿಗೆ ಆಗ ಮಣ್ಣೇನಾದರೂ ಬಿಗಿದ್ಕೊಡ್ತು ಅಂದರೆ ಗೆಡ್ಡೆ ಚೆನ್ನಾಗಿ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ನಾನು ನಾರ್ಮಲಿ ಏನು ಮಾಡ್ತೀನಿ ಅಂದರೆ ಬಾಟಮಲ್ಲಿರೋ ಮಣ್ಣಿಗೆ ಅಷ್ಟೊಂದು ಗೊಬ್ಬರನ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಮೇಲಿಂದ ಲಿಕ್ವಿಡ್ ಫರ್ಟಿಲೈಸರು ಮತ್ತು ಸಾಲಿಡ್ ಕಾಂಪೋಸ್ಟ್ ಹಾಕಿ ನೀರು ಹಾಕಿದಾಗ ಕೆಳಗಡೆ ಇರೋ ಮಣ್ಣಿಗೂ ಕೂಡ ಆ ಫರ್ಟಿಲೈಸರ್ ತಾಗ್ಬಿಟ್ಟು ಅದು ಕೂಡ ಪೋಷಕಾಂಶ ಭರಿತ ಆಗುತ್ತೆ ಅಂತ ಹೇಳಿ. ಆದರೆ ಇದು ಗೆಡ್ಡೆ ಗೆಣಸು ಆಗಿರೋದ್ರಿಂದ, ಗೆಡ್ಡೆಗಳಾಗೋದ್ರಿಂದ ನಾವು ಬಾಟಮಲ್ಲೂ ಸಹ ಮಣ್ಣು ಸ್ವಲ್ಪ ನ್ಯೂಟ್ರಿಯೆಂಟ್ ರಿಚ್ ಆಗಿರೋ ಹಾಗೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚೇನೆ ಕಾಂಪೋಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಳಸಿರೋದು ವರ್ಮಿ ಕಾಂಪೋಸ್ಟ್ ಆ್ಯಂಡ್ ಸೀಡ್ಸ್ನ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ಓಕೆ, ಇದಿಷ್ಟಾಯಿತು. ಇದರಲ್ಲಿ ಈಗ ಒಂದು ಮಿಸ್ ಇದೆ. ಏನಂದರೆ ಗೆಡ್ಡೆಗಳಾಗೋದ್ರಿಂದ ಒಳಗಡೆ ಬೇರೆ ರೀತಿ ಫಂಗಲ್ ಇನ್ಫೆಕ್ಷನ್ನು ಅಥವಾ ಮತ್ತೇನೋ ಹುಳಗಳ ಕಾಟ ಆ ಥರ ಏನು ಇರುವೆಗಳು ಜಾಸ್ತಿ ಆಗೋದು ಆ ಥರ ಏನೂ ಆಗಬಾರ್ದಲ್ವ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬೂದಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿದನ್ನು ಊರಿಂದ ತೊಗೊಂಬಂದಿದ್ದೀನಿ. ಊರಿಗೆ ಹೋದಾಗ ಕಾರಲ್ಲಿ ಡಿಕ್ಕಿಲಿ ಬೂದಿ, ಮಣ್ಣು, ಗೊಬ್ಬರ ಇವುಗಳೇ ನಮ್ಮದಿರುತ್ತೆ ಲಗೇಜ್ ಬ್ಯಾಗ್ ಜೊತೆಗೆ. ಇತ್ತು ಅಂತ ಅಂದರೆ ಈ ರೀತಿ ಊರಿನಿಂದ ತಂದ್ಕೊಳ್ಬಹುದು. ಊರಲ್ಲಿದ್ದವರಿಗೆ ಹೇಳೋದೇ ಬೇಡ, ನೀವು ಪುಣ್ಯಾತ್ಮರು. ಅದು ಇಲ್ಲ ಅಂತ ಅಂದರೆ ಸ್ವಲ್ಪ ಕಾರ್ಡ್ಬೋರ್ಡ್ ಶೀಟು ಮತ್ತು ಮನೆಯಲ್ಲಿರುವಂತಹ ಪೇಪರ್ಗಳು, ವೇಸ್ಟ್ ಪೇಪರ್ ಅದನ್ನೆಲ್ಲ ಬರ್ನ್ ಮಾಡಿ ನೀವು ಬೂದಿನ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಬಹುದು. ಈ ರೀತಿ ಒಂದೊಳ್ಳೆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ತೀನಿ. ಬೀಜ ಹಾಕುವಾಗ ನಮಗೆ ಎಷ್ಟು ಡಿಸ್ಟೆನ್ಸ್ ಇಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತೀರಾ ಹತ್ತಿರದಲ್ಲಿ ಹಾಕಿದ್ರೂ ಸಹ ಒತ್ತೊತ್ತಾಗಿ ಗಿಡಗಳು ಬೆಳೆದು ಗೆಡ್ಡೆ ಚೆನ್ನಾಗಿ ಬರೋದಿಲ್ಲ. ಯಾವ ರೀತಿ ನಾವು ಬೀಜನ ಹಾಕಬೇಕು ಅನ್ನೋದಕ್ಕೆ ನಾನಿಲ್ಲೊಂದು ಸಣ್ಣ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲದೂ ಕಂಬೈಂಡ್ ಆಗೋ ರೀತಿ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಎಂಥ ಅಂಟು ಮಣ್ಣಿದ್ದಿದ್ದು ನೋಡಿ, ಒಂದು ಚೂರು ಸಹ ಅಂಟೋದಿಲ್ಲ. ನೀರು ಹಾಕಿದ್ರೂ ಸಹ ಇದು ಇವಾಗ ಅಂಟ್ಕೊಳ್ಳೋದಿಲ್ಲ. ಇಷ್ಟು ಫ್ರೀಯಾಗಿರಬೇಕು ಮಣ್ಣು ಒಳಗಡೆ. ಆವಾಗ ಮೂಲಂಗಿ ಚೆನ್ನಾಗಿ ಬೆಳೆಯುತ್ತೆ. ಮೂಲಂಗಿ ಬೆಳೆಯುವಾಗ ಮೇಲ್ಗಡೆ ಸಿಗೋ ಸೊಪ್ಪನ್ನು ಸಹ ನಾವು ಸಲಾಡ್ಗಳಿಗೆ ಬಳಸಬಹುದು, ಪಲ್ಯಗಳಿಗೂ ಬಳಸಬಹುದು. ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇರೋರಿಗೆ ಮೂಲಂಗಿ ವರದಾನ ಇದ್ದ ಹಾಗೆ. ಯಾಕಂದರೆ ಡೈಜೆಸ್ಟಿವ್ ಹೆಲ್ತನ್ನು ಚೆನ್ನಾಗಿ ಮಾಡಿಬಿಟ್ಟು ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೂಲವ್ಯಾಧಿ ಸಮಸ್ಯೆ ಇರೋಂಥವ್ರಿಗೆ ಸಹ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಕೊಡೋದ್ರಿಂದ ಆರೋಗ್ಯನ ಸುಧಾರಿಸುತ್ತೆ. ಇನ್ನು ತುಂಬ ಹೆಲ್ತ್ ಬೆನಿಫಿಟ್ಸ್ ಮೂಲಂಗಿ ಇದೆ. ಎಷ್ಟೋ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸಲಾಡ್ಗಳಲ್ಲಿ ಮೊಸರು ಜೊತೆಗೆ ಹಾಕಿ ಸಲಾಡ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ಮೂಲಂಗಿಯಿಂದ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಸಲಾಡ್ ಬರುತ್ತೆ ಮೂಲಂಗಿದು. ಈಗ ರೆಡಿ ಮಾಡ್ಕೊಂಡಿರೋಂತಹ ಮಣ್ಣನ್ನು ಬಕೆಟಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಪಾಟೇ ಆಗಬೇಕು, ಗ್ರೋ ಬ್ಯಾಗೇ ಆಗಬೇಕು ಅಂತ ಇಲ್ಲ. ನಿಮ್ಮ ಹತ್ರ ಯಾವುದು ವೇಸ್ಟ್ ಮೆಟೀರಿಯಲ್ ಇದೆ, ಲಾಸ್ಟ್ ಆ್ಯಂಡ್ ಫೈನಲಿ ಚೀಲ ಆ ಥರದ್ದು ಯಾವುದಿದ್ರೂ ಸಹ ಬಳಸಬಹುದು. ಗಾರ್ಡನ್ನಲ್ಲಿ ಅಂದ ಚಂದಕ್ಕಿಂತ ಜಾಸ್ತಿ ಏನನ್ನು ಬೆಳೆಸ್ತಾ ಇದ್ದೀವಿ, ಎಷ್ಟು ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ಗಿಡಗಳ ಜೊತೆಗಿರೋದ್ರಿಂದ ಮನಸ್ಸಿಗೂ ಕೂಡ ಮುದ ಸಿಗುತ್ತೆ. ನಾವು ಹಾಕಿರೋ ತರಕಾರಿ ಸೊಪ್ಪುಗಳು ಫಲ ಕೊಡುತ್ತಲ್ಲ, ಅದನ್ನು ಹಾರ್ವೆಸ್ಟ್ ಮಾಡುವಾಗ ಸಿಗುತ್ತಲ್ಲ ಖುಷಿ, ಅದನ್ನು ಹಾರ್ವೆಸ್ಟ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅಷ್ಟು ಖುಷಿ ಸಿಗತ್ತೆ. ಓಕೆ, ಈಗ ಈ ರೀತಿ ಮಣ್ಣನ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದಾಗಿದೆ. ಫಿಲ್ ಮಾಡ್ಕೊಂಡ್ಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಎಷ್ಟು ಡಿಸ್ಟೆನ್ಸಲ್ಲಿ ಸೀಡ್ಸ್ನ ಹಾಕಬೇಕು ಅಂತ. ನಾನು ಇಲ್ಲೊಂದು ಚಿಕ್ಕ ಪಾಟ್ ತೊಗೊಂಡಿದ್ದೀನಿ. ಮೂಲಂಗಿ ಮ್ಯಾಕ್ಸಿಮಮ್ ಗ್ರೋತ್ ಆದರೆ ಎಷ್ಟು ಗ್ರೋತ್ ಆಗಬಹುದು ಅಂತ ಹೇಳಿ ಒಂದು ಅಂದಾಜು ಮಾಡಿಕೊಂಡು ಅದರಿಂದ ಈ ಪಾಟಲ್ಲಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ.
ಈ ರೀತಿ ಒಂದು ಪಾಟ್ ತೊಗೊಂಡು ಅದರಲ್ಲಿ ನಾನೀಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲಿ ಸೀಡ್ಸನ್ನು ಹಾಕಬೇಕು. ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಎಷ್ಟು ನಿಮ್ಮ ಹತ್ರ ಯಾವುದಾದ್ರೂ ಬಾಟ್ಲು ಕ್ಯಾಪ್ ಆ ಥರದ್ದಿದ್ರೂ ನಡೆಯುತ್ತೆ. ಈ ಮೂಲಂಗಿ ಎಷ್ಟು ದೊಡ್ಡ ಬೆಳಿಬಹುದು ಆ ರೀತಿ ಒಂದು ಅಂದಾಜು ಮಾಡಿಕೊಂಡು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲಿ ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಎಡ್ಜಲ್ಲಿದ್ದರೆ ಲಾಸ್ಟಲ್ಲಿ ಅದರಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸೆಂಟ್ರಲ್ಲಿ ಹೀಗೆ ಹೋಲ್ ಮಾಡ್ಕೊಂಡಿದ್ದೀನಿ. ಒಂದೊಂದರಲ್ಲಿ ಒಂದು ಚೆನ್ನಾಗಿರೋ ಸೀಡ್ಸು, ಒಂದು ಸ್ವಲ್ಪ ಸಣ್ಣ ಇರುವ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಒಂದು ಚೆನ್ನಾಗಿ ಗ್ರೋತ್ ಆಗಿರೋ ಸೀಡ್ಸು, ಇನ್ನೊಂದು ಸಣ್ಣ ಸೀಡ್ಸು. ಯಾವುದು ಬರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಆ ರೀತಿ ಮಿಕ್ಸ್ ಮಾಡಿ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಎರಡೆರಡು ಸೀಡ್ಸ್ನ ಹಾಕ್ತಾಯಿದ್ದೀನಿ. ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಎಲ್ಲ ಸೀಡ್ಸು ಕೂಡ ಜರ್ಮಿನೇಟ್ ಆಗೋದಿಲ್ಲ. ಕೆಲವೊಂದೊಂದು ಚಿಕ್ಕ ಸೀಡ್ಸ್ ಇರುತ್ತಲ್ಲ, ಎಳೆದಿರುತ್ತೆ, ಅದು ಗ್ರೋತ್ ಸರಿಯಾಗಿ ಆಗಿರೋದಿಲ್ಲ. ಅದಕ್ಕೋಸ್ಕರ ಎರಡೆರಡು ಸೀಡ್ಸ್ನ ಹಾಕ್ತಾಯಿದ್ದೀನಿ. ಒಂದು ದೊಡ್ಡದು, ಇನ್ನೊಂದು ಚಿಕ್ಕದು. ಆ ರೀತಿ ಮಾಡಿ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಸೀಡ್ಸ್ ಹಾಕಿದ್ಮೇಲೆ ಟಾಪ್ ಲೇಯರ್ ಒಂಚೂರು ಕ್ಲೋಸ್ ಆಗೋ ಹಾಗೆ ಮಣ್ಣಿಂದ ಕವರ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು. ಯಾಕಂದರೆ ನಾವು ನೀರು ಹಾಕಿದಾಗ ಸೀಡ್ಸು ಆಚೆ ಈಚೆ ಆಗಬಾರ್ದಲ್ವ, ಹರಡೋಗ್ಬಾರ್ದಲ್ವ, ಅದಕ್ಕೋಸ್ಕರ ಆ ರೀತಿ ಮಾಡಿ ಈಗ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಮೂಲಂಗಿ ಬೆಳೆಯೋ ಪ್ರತಿ ಸ್ಟೇಜಲ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ಯಾವ ರೀತಿ ಗೊಬ್ಬರನ ಕೊಡ್ತೀನಿ ನೆಕ್ಸ್ಟು ಅಂತ ಹೇಳಿ. ಸದ್ಯಕ್ಕಂತೂ ನಾನು ಜರ್ಮಿನೇಟ್ ಆಗಲಿ ತನಕ ಇನ್ನೇನು ನೀರು ಬಿಟ್ಟರೆ ಇನ್ನೇನು ಕೊಡೋದಿಲ್ಲ. ಒಂದಿನ ಬಿಟ್ಟು ಒಂದಿನ ನೀರನ್ನು ಹಾಕ್ತೀನಿ. ಕೋಕೋಪೀಟ್ ಹಾಕಿರೋದ್ರಿಂದ ನೀರಿನ ಅವಶ್ಯಕತೆ ಹೆಚ್ಚೇನು ಬರೋದಿಲ್ಲ. ಮಾಯ್ಶ್ಚರ್ ಕಂಟೆಂಟ್ ಅದರಲ್ಲಿ ಇರುತ್ತೆ. ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತೀನಿ. ಸೀಡ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಕೆಳಗಡೆ ತನಕನೂ ನೀರು ಹೋಗಿ ಮಾಯ್ಶ್ಚರ್ ಕಂಟೆಂಟ್ ಇರಬೇಕು. ಅದಕ್ಕೋಸ್ಕರ ಚೆನ್ನಾಗಿ ನೀರನ್ನು ಹಾಕ್ತೀನಿ. ಕೆಳಗಡೆ ಒಂದು ಪ್ಲೇಟ್ ಇಡಿ. ಎಕ್ಸೆಸ್ ನೀರು ಟೆರೆಸ್ಗೇನು ತೊಂದರೆ ಆಗಬಾರ್ದಲ್ವ, ಅದಕ್ಕೋಸ್ಕರ. ಇದಾದಮೇಲೆ ಇದನ್ನು ಬಿಸಿಲಲ್ಲಿ ಇಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಸೀಡ್ಸ್ನ ಹಾಕಿ ಜೊತೆಲಿ ಮೂಲಂಗಿನ ಬೆಳೆಯೋಣ. ಎಲ್ಲ ಅಪ್ಡೇಟ್ಸ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಚಾನಲಲ್ಲಿ ಇನ್ನೂ ತುಂಬ ಗಾರ್ಡನ್ ವಿಡಿಯೋಸ್ ಇದೆ, ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.